ಫ್ರೆಂಡ್ಸ್ ವೆಲ್ಕಮ್ ಟೆಕ್ ಸ್ಮಾರ್ಟ್ ಫ್ರೆಂಡ್ಸ್ PUC ಅಪ್ಡೇಟ್ಗೆ ನಿಮಗೆ ಸ್ವಾಗತ ಫ್ರೆಂಡ್ಸ್. ಭಾಳ ಸ್ಟೂಡೆಂಟ್ಸ್ ಇವಾಗ ಎಕ್ಸಾಮ್ ಮುಗಿತಲ್ವ ಬಯಾಲಜಿ ಎಕ್ಸಾಮು, ಅದಾದ ತಕ್ಷಣ PUCದು ರಿಸಲ್ಟ್ ಯಾವಾಗ ಬರ್ಬೋದು ಅಂತ ಭಾಳ ಸ್ಟೂಡೆಂಟ್ಸ್ ವೇಟ್ ಕೂಡ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಡಿಸ್ಕಷನ್ ಮಾಡೋಕ್ಕೆ ವೀಡಿಯೋ ಮಾಡಿದ್ದೀನಿ. ಯಾಕಂದರೆ ಭಾಳ ಸ್ಟೂಡೆಂಟ್ಸು ಈಗ ಗೂಗಲೆಲ್ಲ ಸರ್ಚ್ ಮಾಡಿ ನೋಡಿದ್ದಾರೆ, ಏಪ್ರಿಲ್ 22 ಅಂತ ಎಲ್ಲ ಚೆಕ್ ಮಾಡಿದ್ದಾರೆ. ಫ್ರೆಂಡ್ಸ್ ಅದ್ರ ಬಗ್ಗೆ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್ ಏನಂದರೆ ಈ PUC ಎಕ್ಸಾಮ್ ಮುಗಿದ ಮೇಲೆ ಈಗೇನು ನಿಮ್ಮ ಗೂಗಲಲ್ಲಿ ಬರ್ತಾ ಇದ್ದರೆ ಅದು ಯಾರೋ ಒಬ್ಬರು ಆರ್ಟಿಕಲ್ ಬರೆದೋದು ಅಷ್ಟೇ, ಅದೇನು ಸತ್ಯ ಅಂತಲ್ಲ, ಅಫಿಷಿಯಲಿ ಅಲ್ಲದು. ಈಗ ಯಾರೊಬ್ಬರು ಆರ್ಟಿಕಲ್ ಬರೆದು ಗೊತ್ತಾ ನಿಮಗೆ, ಬ್ಲಾಗಿಂಗ್ ಅಂತ ಗೊತ್ತಾ, ಅದು ಬ್ಲಾಗಿಂಗ್ ಆ ಥರ ಬರೆದು ಹಾಕಿರ್ತಾರೆ, ಪ್ರಿಡಿಕ್ಷನ್ ಮಾಡಿರ್ತಾರೆ ವ್ಯೂಸ್ ಬರಲಿ ಅಂತ. ಸೊ ಅದಕ್ಕೋಸ್ಕರ ಅದು ಗ್ಯಾರಂಟಿ ಅಲ್ಲ. ಓಕೆ, ಸೊ ಈಗ ಪ್ರಿಡಿಕ್ಷನ್ ನಾವು ಯಾವಾಗ ಮಾಡ್ಬೋದು ಅಂದರೆ, ಈಗ ನಿಮ್ಮದು ಬಯಾಲಜಿಗೆ ಮುಗಿತೀವಿ, ನೆಕ್ಸ್ಟ್ ಈಗ ಮೋಸ್ಟ್ ಪ್ರೊಬಬ್ಲಿ ಪ್ರತಿ ವರ್ಷ ಏನು ಮಾಡ್ತಾರಂದರೆ 1 ತಿಂಗಳು ನಿಮಗೆ ಚೆಕ್ ಮಾಡಬೇಕು. ಆಮೇಲೆ ನಿಮ್ಮದು ಯೂಶ್ವಲಿ ಏನು ಮಾಡ್ತಾರಂದರೆ ನಿಮ್ಮದು KCT ಎಕ್ಸಾಮ್ ಆದಮೇಲೆ ಬಿಡೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಪ್ರತಿ ವರ್ಷ ಅದೇ ರೀತಿ ಇರ್ತೇವೆ, ಅದಕ್ಕಿಂತ ಬಿಫೋರ್ ಯಾವಾಗ ಬಂದಿಲ್ಲ ರಿಸಲ್ಟು. ಓಕೆ, ಯಾಕಂದ್ರೆ ಕರೋನಾ ಟೈಮಲ್ಲಿ ಒಂದು ಸತಿ ಬಂದಿತ್ತು, ಯಾಕಂದರೆ ಕೊರೋನಾ ಆಮೇಲೆ CET ಎಕ್ಸಾಮ್ ಇಟ್ಟರು, ಅದಕ್ಕೋಸ್ಕರ ಎಕ್ಸಾಮ್ ಆದಮೇಲೆ ಬಂದಿತ್ತು. ಸೊ ಅದಕ್ಕೋಸ್ಕರ ಈಗ ನಾವು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ CET ಎಕ್ಸಾಮ್ ಆದಮೇಲೆ, ಅಂದರೆ ಮೇ ಫಸ್ಟ್ ವೀಕ್ ಅಥವಾ ಏಪ್ರಿಲ್ ಲಾಸ್ಟ್ ವೀಕು, ಅಂದರೆ ನಿಮಗೆ 20 to 30 ಅಥವಾ ಮೇ ಫಸ್ಟ್ ವೀಕ್ ಒಳಗಡೆ ಬರುತ್ತೆ. ಯಾಕಂದ್ರೆ ಪ್ರತಿ ವರ್ಷ ಮೇ 1 ಇಲ್ಲ 2, 3, 5 ಈ ಥರ ಪ್ರತಿ ವರ್ಷ ರಿಸಲ್ಟ್ ಬರುತ್ತೆ. ಯಾವುದು PUC ಹೋದು. ಯಾಕಂದರೆ ನಿಮ್ದು ಅದಾದಮೇಲೆ ಇದು KCTದು ರಿಸಲ್ಟ್ ಬಿಡ್ತಾರೆ, ನಿಮ್ಮ PUC ಆದಮೇಲೆ KCT ರಿಸಲ್ಟ್ ಬಿಡ್ತಾರೆ. ಆಮೇಲೆ ಇದಕ್ಕಿಂತ ಮುಂಚೆ ಮತ್ತೇನು ಬಿಡಬೇಕಾದ್ರೆ ಕೀ ಆನ್ಸರ್ ಬಿಡ್ತಾರೆ. ಇವಾಗ ಕೀ ಆನ್ಸರ್ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ, ಕೀ ಆನ್ಸರ್ ಗೊತ್ತಲ್ಲ ನಿಮಗೆ, ನಿಮ್ಮದು ಕಂಪ್ಲೀಟು ನೀವೇನು ಆನ್ಸರ್ ಬರೆದು ಆನ್ಸರ್ ಶೀಟ್ನ ನಿಮಗೆ ಒಂದು ಬಿಡ್ತಾರೆ, ನೀವು ಅದನ್ನ ವೆರಿಫೈ ಮಾಡ್ಕೋಬೋದು. ಅದು ಯಾವಾಗ ಬಿಡ್ತಾರೆ ಅಂದರೆ ಅಬ್ಜೆಕ್ಷನ್ಗೆ ಟೈಮ್ ಕೊಡ್ತಾರೆ, ಮತ್ತು ಅದು ಬಿಟ್ಟ ತಕ್ಷಣ ಅಬ್ಜೆಕ್ಷನ್ ಟೈಮ್ ಕೊಡ್ತಾರೆ. ಸೊ ಅದು ಯಾವಾಗ ಬಿಡ್ಬೋದು ಅಂದರೆ ಮೋಸ್ಟ್ ಪ್ರಾಬಬ್ಲಿ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ, ಏಪ್ರಿಲ್ ಫಸ್ಟ್ ವೀಕಲ್ಲಿ ಬಿಡ್ತಾರೆ. ಅದಾದಮೇಲೆ ನಿಮ್ಗೊಂದು 3 to 5 ಡೇಸ್ ಟೈಮ್ ಕೊಟ್ಟಿರ್ತಾರೆ, ಅಬ್ಜೆಕ್ಷನ್ ಹಾಕ್ಬೋದು. ಓಕೆ, ಅದಾದಮೇಲೆ ಅವ್ರು ಮತ್ತೆ ಫೈನಲ್ ಕೀ ಆನ್ಸರ್ ಬಿಡ್ತಾರೆ. ಅದಾದಮೇಲೆ ಬಿಟ್ಟರೆ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿರುತ್ತೆ. ಅದು ಬಿಟ್ಟ ತಕ್ಷಣ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಮೋಸ್ಟ್ ಪ್ರಾಬಬ್ಲಿ ವ್ಯಾಲ್ಯೂಯೇಷನ್ ಯಾವಾಗ ಸ್ಟಾರ್ಟ್ ಆಗೋದು, ಏಪ್ರಿಲ್ ಫಸ್ಟ್ ವೀಕಲ್ಲಿ ಸ್ಟಾರ್ಟ್ ಆಗೋ ಚಾನ್ಸ್ ಇರುತ್ತೆ. ಅವಾಗ ನಿಮಗೆ ಕೀ ಆನ್ಸರ್ ಬಿಡ್ತಾರೆ. ಸೊ 1 ಮಂತ್ ಅಂದರೆ ನಿಮಗೆ ಏಪ್ರಿಲ್ ಲಾಸ್ಟ್ ವೀಕ್ ಅಥವಾ ಮೇ ಫಸ್ಟ್ ವೀಕಲ್ಲಿ ರಿಸಲ್ಟ್ ಬರೋ ಚಾನ್ಸಸ್ ಇದೆ. ಓಕೆ, ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್. ನಿಮಗೆ ರಿಸಲ್ಟು ಎಷ್ಟು ಆಗ್ಬೋದು ಅಂತ ಪ್ರಿಡಿಕ್ಷನ್ ಕಮೆಂಟ್ ಮಾಡಿ ತಿಳಿಸಿ, ಸೊ ದಟ್ ಎಲ್ಲರಿಗೂ ಗೊತ್ತಾಗುತ್ತೆ ಯಾವ ರೀತಿ ಅಂತ. ಆಮೇಲೆ ನೆಕ್ಸ್ಟ್ ನಾನು CET ಬಗ್ಗೆ ಕಂಪ್ಲೀಟಾಗಿ ಗೈಡೆನ್ಸ್ ಕೊಡ್ತಾ ಇರ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.